ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಯುದ್ಧದಲ್ಲಿ ನಾವು ಮೇಲುಗೈಯನ್ನು ಸಾಧಿಸಿದೀವಿ ಅಂತ ಅಮೆರಿಕ ಕೊಚ್ಕೊಳ್ತಾ ಇದೆ. ಬಟ್ ಅಮೆರಿಕ ಮಾಡ್ಕೊಳ್ತಾ ಇರೋ ಪ್ರಿಪ್ರೇಷನ್ಸ್ ನೋಡಿದ್ರೆ ಬೇರೆದೇ ಸಂದೇಶವನ್ನು ಕೊಡ್ತಾ ಇದೆ. ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ? ಮತ್ತು ಈ ಅವರ ಸೇನಾ ಸಿಬ್ಬಂದಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ, ವಾರ್ಶಿಪ್ಗಳನ್ನು ಕರೆಸ್ಕೊಳ್ತಾ ಇದ್ದಾರೆ. ಅಂದರೆ ಇರಾನ್ನ ಮಣಿಸೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ಇನ್ನಷ್ಟು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ದಾಳಿಯನ್ನು ತೀವ್ರಗೊಳಿಸಿದ್ದಾರೆ ಅಂತ. ಮಧ್ಯಪ್ರಾಚ್ಯಕ್ಕೆ 3 ವಾರ್ಶಿಪ್ಪು, 8,000 ನೌಕಾಪಡೆಗಳ ನಿಯೋಜನೆ ಆಗಿದೆ. ಸೇನೆಯ ಸಿಬ್ಬಂದಿಗಳ ನಂಬರ್ಸ್ ನೋಡಿ ನೀವು, 8,000. ಕಚೇರಿಗಳ ಮೇಲಿನ ದಾಳಿಯನ್ನು ತಡೆಯೋದಕ್ಕೆ ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡ್ತಾ ಇದೀವಿ ನಾವು ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಬಟ್ ಕೇವಲ ದಾಳಿ ತಡೆಯೋದಕ್ಕೆ ಮಾತ್ರ ಅಲ್ಲ, ಇನ್ನಷ್ಟು ವಿಪರೀತ ದಾಳಿಗಳನ್ನು ಮಾಡೋದಕ್ಕೆ ಅಮೆರಿಕ ಸೇನೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಸುಲಭದ ತುತ್ತಾಗಿ ದಕ್ತಾ ಇಲ್ಲ ಇರಾನ್. ಅಮೆರಿಕ ಅಂದ್ಕೊಂಡಿತ್ತು ನಾವು ಇಷ್ಟೆಲ್ಲ ಹೊಡೆದಾಕ್ಬಿಟ್ರೆ ಇರಾನ್ನ ಒಂದು 20-21 ದಿನ ಕಾಡ್ಬಿಟ್ರೆ ಅವರು ತಲೆ ಬಗ್ಗಿಸಿ 2 ಕೈ ಮುಗಿದು ನಮಸ್ಕಾರ ನಿಮಗೆ, ನೀವು ಹೇಳ್ದಂಗೆ ಕೇಳ್ತೀವಿ ನಾವು, ನೀವು ಯಾರನ್ನ ತಂದು ಕೂರಿಸ್ತೀರಾ ನಾವು ಅವ್ರಿಗೆ ಜಿ ಹುಜೂರ್ ಅಂತೀವಿ ಅಂತ ಅಂದುಕೊಂಡಿದ್ರು. ಆದರೆ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಒಂದು ಕಡೆಗೆ ನಮ್ಮ ಮೇಲಾಗ್ತಿರೋ ದಾಳಿಯನ್ನು ತಡೆಯೋದಕ್ಕೆ ಸಿಬ್ಬಂದಿಗಳ ನಿಯೋಜನೆ ಅಂತಾರೆ, ಇನ್ನೊಂದು ಕಡೆಗೆ ಮೇಲುಗೈ ಅಂತಾರೆ. ಎರಡೂ ಸ್ಟೇಟ್ಮೆಂಟ್ಗಳು ಕಾಂಟ್ರಡಿಕ್ಟರಿ ಆಗಿದೆ. ಅಂದರೆ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ ಅಂತ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಮತ್ತೆ ಕಚೇರಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಮತ್ತೆ ಅಮೆರಿಕದ ಸುಮಾರು ಈವರೆಗೆ ಇರುವಂತಹ ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ಸೇನಾಧಿಕಾರಿಗಳು ಕೂಡ ಹತ್ಯೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಈಗ ಅದರಲ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಈ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಸೊ ಮಧ್ಯಪ್ರಾಚ್ಯದಲ್ಲಿರುವಂತಹ ಒಂದಿಷ್ಟು ಏರ್ ಡಿಫೆನ್ಸ್ಗಳಿಗೂ ಕೂಡ ತಡೆಯೋದಕ್ಕೆ ಆಗ್ತಾ ಇಲ್ಲ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತೆ ಫಹದ್ ಕ್ಷಿಪಣಿಗಳನ್ನ ಆ ಒಂದು ದಾಳಿಯನ್ನ ತಡೆಯೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸೊ ಅವುಗಳನ್ನ ರಕ್ಷಣೆ ಮಾಡಿಕೊಳ್ಳಲೇಬೇಕಾಗಿರುವಂತಹ ಅನಿವಾರ್ಯತೆ ಈಗ ಅಮೆರಿಕಗೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಇದೀಗ 3 ವಾರ್ಶಿಪ್ಗಳನ್ನ ಮತ್ತೆ 8,000 ನೌಕೆಗಳನ್ನ ಕೂಡ ಮಧ್ಯಪ್ರಾಚ್ಯಕ್ಕೆ ಕರೆಸಿಕೊಳ್ಳಲಾಗಿದೆ. ಸೊ ಈ ಮೂಲಕವಾಗಿ ತನ್ನ ನೆಲೆಗಳನ್ನ ಮತ್ತೆ ತನ್ನ ಒಂದು ಸೇನಾ ಕಚೇರಿಗಳನ್ನ ಕೂಡ ರಕ್ಷಿಸಿಕೊಳ್ಳುವಂತಹ ಅನಿವಾರ್ಯತೆ, ಜವಾಬ್ದಾರಿ ಕೂಡ ಈ ಒಂದು ಸಮಯದಲ್ಲಿ ತುಂಬಾನೇ ನೀಡಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಹೆಚ್ಚುವರಿ ಸೇನೆಯನ್ನು ಕೂಡ ಇದೀಗ ಮಧ್ಯಪ್ರಾಚ್ಯಕ್ಕೆ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಅಮೆರಿಕ ಮಾಡ್ತಾ ಇದೆ.